ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಗಿಡದ ಹೆಸರು ಟೆಕ್ಸಾಸ್ ಸೇಜ್ ಅಂತ. ಗಿಡ ತಗೊಂಡಿದ್ದು ಲಾಲ್ಬಾಗ್ನಿಂದ. ಹೋದ್ ವರ್ಷ ತಗೊಂಡ್ ಕರೆಕ್ಟಾಗಿ 1 ವರ್ಷ ಆಯಿತು. ಇದು ರೇಟ್ ಹೇಳ್ಬೇಕಂದ್ರೆ 60 ರುಪೀಸ್ ಒಂದು ಗಿಡಕ್ಕೆ. ಮೊದಲನೇ ಸಲ ಇದ್ರೊಳಗೆ 3-4 ಹೂಗಳು ಕಾಣಿಸ್ಕೊಂಡಿರೋದು. ನೆಕ್ಸ್ಟ್ ಗಿಡದ ಹೆಸರು ಬ್ಲೂಬೆಲ್ ಅಂತ. ಈಗ ನೋಡಿ, ಗಿಡ ತುಂಬ ಹೂಗಳು ರಾಶಿ ರಾಶಿ ಬಿಡ್ತಾ ಇದೆ. ಮಲ್ಲಿಗೆ ಗಿಡದಲ್ಲಿ 1-2 ಹೂಗಳಂತೂ ಯಾವಾಗಲೂ ಕಾಣಿಸ್ಕೊಳ್ತವೆ. ಈ ಮೂಗು ನೋಡ್ತಾ ಇದ್ದೀರಲ್ಲ, ಇದು ನಾಳೆ ಅರಳುತ್ತೆ. ಈಗ ನಿಮಗೆ ಮೇಲ್ಗಡೆ ತಾರಸಿ ತೋಟಕ್ಕೆ ಕರ್ಕೊಂಬಂದಿದ್ದೀನಿ. ಇದರೊಳಗೆ 3 ಕಾಯಿಗಳು ನೀವು ನೋಡ್ಬೋದು. ಇದು ತೋತಾಪುರಿ ಮಾವಿನಕಾಯಿ. ಇದು ಮುಂಚೆ ಒಂದು ಅಗ್ಲ ಡ್ರಮ್ನಲ್ಲಿತ್ತು. ಅದನ್ನ 10 ತಿಂಗಳ ಹಿಂದೆ ರೀಪಾಟ್ ಮಾಡಿದ್ವಿ. ರೀಪಾಟ್ ಮಾಡಾದ್ಮೇಲೆ ಮೊದಲನೇ ಸಲ ಹಣ್ಣು ಬಿಟ್ಟಿರೋದು. ಪಾಟ್ ಅಗ್ಲನೇ, ಆದರೆ ಇನ್ನೊಂದು ಚೂರು ದೊಡ್ಡ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಬನ್ನಿ, ನಿಮ್ಗೆ ಈಗ ಮಿರಾಕಲ್ ಫ್ರೂಟ್ ಗಿಡ ತೋರಿಸ್ತೀನಿ. ಇದರೊಳಗೆ ಒಂದೊಂದು ಕಡೆ ಕಾಯಿ ಬಿಡೋಕ್ಕೆ ಶುರು ಆಗಿದೆ. ಕಾಯಿ ಮತ್ತು ಹಣ್ಣು ಎರಡೂ ನೋಡ್ಬೋದು. ಕಾಯಿ ಇದ್ದಾಗ ಹಸಿರು ಬಣ್ಣದಿರುತ್ತೆ ನೋಡಿ, ಕಲರ್ ಬಂದಿದೆಲ್ಲ ರೆಡ್ ಕಲರ್, ಇದು ಹಣ್ಣಾಗಿದೆ. ತುಂಬಾ ವಿಶೇಷವಾದ ಹಣ್ಣಿದು. ಇದು ತಿಂದಮೇಲೆ ಹುಳಿ ತಿಂದರೆ ಸ್ವೀಟ್ ಆಗಿರುತ್ತಂತೆ. ಜನ ನಿಂಬೆಹಣ್ಣೆಲ್ಲ ತಿಂದು ಪ್ರಯೋಗ ಮಾಡ್ತಾರೆ. ನಾನು ಆ ಥರ ಯಾವುದೇ ಪ್ರಯೋಗ ಮಾಡಿಲ್ಲ. ದಾಳಿಂಬೆ ಹಣ್ಣು ತಿಂದು ನೋಡಿದೆ, ಅದಂತೂ ತುಂಬ ಸ್ವೀಟ್ ಆಗಿತ್ತು. ನಾರ್ಮಲ್ಗಿಂತ ಜಾಸ್ತಿನೇ ಸ್ವೀಟ್ ಆಗಿತ್ತು. ಸಣ್ಣ ಗಿಡದಲ್ಲಿ ಲಕ್ಷ್ಮಣ ಫಲ ಬಿಟ್ಟಿದೆ. ಹತ್ತಿರದಿಂದ ತೋರಿಸ್ತೀನಿ ಬನ್ನಿ. ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ, ಹಣ್ಣಂತೂ ತುಂಬ ಅಗಲ ಇದೆ, ಹೆವಿ ಕೂಡ. ಹೋದ ವರ್ಷನೂ ಇದೇ ಸೈಜ್ ಒಂದು ಹಣ್ಣು ಬಿಟ್ಟಿತ್ತು. ಇದರೊಳಗೆ ಇನ್ನೊಂದಿದೆ ನೋಡಿ, ತೋರಿಸ್ತೀನಿ. ತುಂಬ ಸಣ್ಣದು, ಹೀಗೆ ಕಾಯಿ ಥರ ಕಾಣಿಸುತ್ತೆ. ತುಂಬ ಬೇಗನೆ ಹಣ್ಣಾಗೋಗುತ್ತೆ. ಗಿಡದ ಎಲೆನೂ ತುಂಬ ಯೂಸ್ ಆಗುತ್ತಂತೆ. ಯಾವ ಥರ ಪೇಷಂಟ್ಸ್ಗೆ ಈ ಹಣ್ಣು ಮತ್ತು ಎಲೆಗಳು ಯೂಸ್ ಆಗುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇದನ್ನು ಹಾಕಿರೋದು ಪೇಂಟ್ ಬಕೆಟ್ನಲ್ಲಿ. ಇದನ್ನ ಆಂಗ್ಲ ಭಾಷೆಯಲ್ಲಿ ಹಾಕ್ ಪ್ಲಮ್ಸ್ ಅಂತಾರೆ. ಕನ್ನಡದಲ್ಲಿ ಆಮಟೆಕಾಯಿ. ಸಾರಿಗೆಲ್ಲ ಹಾಕ್ಬೋದು. ಸಾಮಾನ್ಯವಾಗಿ ಉಪ್ಪಿನಕಾಯಿ ಹಾಕ್ತಾರೆ. ಸಪೋಟದ ಈ ಗಿಡನ ಪೇಂಟ್ ಬಕೆಟಲ್ಲಿ ಹಾಕಿದ್ದೀವಿ ನೋಡಿ. ಇದ್ರೊಳಗೆ ಸುಮಾರು ಕಾಯಿಗಳು ಬಿಟ್ಟಿದೆ. ಇದು ತುಂಬ ಸ್ವೀಟ್ ಆಗಿರುತ್ತೆ. ಇದ್ರ ಶೇಪ್ ರೌಂಡ್ ಆಗಿರುತ್ತೆ. ಟೋಟಲ್ ಆಗಿ ಸಪೋಟದ 2 ಗಿಡಗಳಿವೆ. ನೆಕ್ಸ್ಟ್ ಗಿಡ ತೋರಿಸ್ತಾ ಇದ್ದೀನಲ್ಲ, ಇದರೊಳಗೆ ಸ್ವೀಟ್ ಲೈಮ್ ಬಿಡುತ್ತೆ. ಗಿಡದ ತುಂಬ ಹಣ್ಣುಗಳು. ಇದ್ರ ವಿಶೇಷತೆ ಏನು ಗೊತ್ತಾ, ಇದನ್ನ ಸಿಪ್ಪೆ ಸಮೇತ ತಿನ್ಬೋದು. ಸಿಪ್ಪೆ ಬಿಡಿಸೋ ಅವಶ್ಯಕತೆನೇ ಇಲ್ಲ. ಹಣ್ಣಿನ ಗಿಡಗಳಲ್ಲಿ ಕಸಿ ಮಾಡಿರ್ತೀವಲ್ಲ, ಅದನ್ನು ಕಟ್ ಮಾಡಿ ತೆಗ್ದು ಈ ಥರ ನೋಡಿ ಕವರ್ಗಳಲ್ಲಿ ಹಾಕಿದ್ದೀವಿ. ಸಣ್ಣ ನರ್ಸರಿನೇ ರೆಡಿಯಾಗಿದೆ. ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಸುಮಾರು ಗಿಡಗಳು ಟ್ರಿಮ್ ಮಾಡಿದ್ವಿ. ಈಗ ಅದೆಲ್ಲ ಚಿಗಿರ್ತಾ ಇವೆ. ಎಲ್ಲರಿಗೂ ಗಿಡ ನೆಟ್ಟಿದ ತಕ್ಷಣ ಹಣ್ಣು ಬೇಕು ಅಂತ ಆಸೆ ಇರುತ್ತೆ. ಆ ಥರ ಆಸೆ ಇರೋರು ಗ್ರಾಫ್ಟೆಡ್ ಪ್ಲಾಂಟ್ಸ್ ತಗೋಬೋದು. ಸಣ್ಣ ಗಿಡ ಇದ್ದರೂ ಅದರೊಳಗೆ ಕಾಯಿ ಹಣ್ಣು ಬಿಡುತ್ತೆ. ಅಂಜೂರ ಗಿಡದಲ್ಲಿ ನೋಡಿ ರಾಶಿ ರಾಶಿ ಕಾಯಿ ಬಿಟ್ಟಿದೆ. ಇದಿನ್ನೂ ಸೈಜ್ ಬರಬೇಕು. ನಾನು ಒಂದಷ್ಟು ನುಗ್ಗೆ ಸೊಪ್ಪನ್ನೆಲ್ಲ ಹಾರ್ವೆಸ್ಟ್ ಮಾಡಬೇಕು. ಆ್ಯಕ್ಚುಲಿ ಬಂದಿದೆ, ಅದಕ್ಕೋಸ್ಕರ. ಚೆರಿ ಟೊಮೆಟೊ ನೋಡಿ, ಗಿಡದ ತುಂಬ ಇದೆ. ರೇನಲ್ಲಿ ಹೂ ಬಿಟ್ಟ ಮೇಲೆ ಈ ಸೀಡ್ಸ್ ಎಲ್ಲ ರೆಡಿ ಆಗುತ್ತಲ್ಲ, ಓಪನ್ ಆಗಿಬಿಟ್ರೆ ನೋಡಿದ ತಕ್ಷಣ ಭಯ ಆಗುತ್ತೆ, ಎಲ್ಲಿ ಉದ್ರೋಗುತ್ತೋ ಅಂತ. ನುಗ್ಗೆ ಗಿಡ ನೋಡ್ತಾ ಇದ್ದೀರಲ್ಲ, ಇದ್ರ ಸೊಪ್ಪು ತುಂಬ ಹೈಟಲ್ಲಿದೆ. ಕಷ್ಟಪಟ್ಟು ಹಾರ್ವೆಸ್ಟ್ ಮಾಡಬೇಕು. ಒಂದಷ್ಟು ಪುದೀನ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ನುಗ್ಗೆ ಸೊಪ್ಪು, ಕರಿಬೇವು ಇದೆಲ್ಲ ಹಾರ್ವೆಸ್ಟ್ ಮಾಡಬೇಕು. ಗಿಡಗಳಿಗೆ ಇನ್ನೂ ನೀರೇ ಹಾಕಿಲ್ಲ. ಮಳೆ ಬರುತ್ತೆ ಅಂತ ಕಾಯ್ತಾ ಇರ್ತೀವಿ. ನುಗ್ಗೆ ಗಿಡ ಫುಲ್ ಮೂಲೆಯಲ್ಲಿಟ್ಟಿದ್ವಿ. ಅಲ್ಲಿಂದ ಕಷ್ಟಪಟ್ಟು ಹಾರ್ವೆಸ್ಟ್ ಮಾಡಿದಾಯ್ತು. ಈಗ ನಿಮ್ಗೆ ಏನೋ ಒಂದು ತೋರಿಸ್ತೀನಿ ಬನ್ನಿ. ಬ್ರಹ್ಮ ಕಮಲ ಗಿಡ. ಇದ್ರ ತುಂಬ ಮೊಗ್ಗುಗಳು. ಇದು ಅರಳಿದಾಗ ಎಷ್ಟು ಚೆನ್ನಾಗಿರುತ್ತೆ ಅಂತ ತುಂಬ ಕಾಯ್ತಾ ಇರ್ತೀವಿ. ರಾತ್ರಿ ಅಷ್ಟೊತ್ತಿನಲ್ಲಿ ಬರೋದು, ಫುಲ್ ಫೋಟೋ ವಿಡಿಯೋ ತಗೊಳ್ಳೋದು, ಮತ್ತೆ ಇನ್ನೊಂದು ಸಲ ಬರೋದು. ಸ್ವಲ್ಪ ಓಪನ್ ಆಗಿರುತ್ತೆ, ಜೊತೆ ಅರ್ಧ ಗಂಟೆ 1 ಅವರ್ ಆದಮೇಲೆ ಬಂದು ನೋಡೋದು. ಫುಲ್ ಓಪನ್ ಆಗಿರುತ್ತೆ. ಅದ್ರ ಘಮ ತುಂಬ ಚೆನ್ನಾಗಿರುತ್ತೆ. ನಿಮಗೆ ವಿಡಿಯೋದಲ್ಲಿ ಲಕ್ಷ್ಮಣ ಫಲ ತೋರಿಸಿದ್ನ 2 ದಿನ ಆದಮೇಲೆ ಉದ್ರೋಗಿದೆ ನೋಡಿ. ಸದ್ಯ ಪಾಟ್ ಒಳಗಡೆ ಬಿದ್ದಿತ್ತು. ತುಂಬ ಹಣ್ಣಾಗೋಗಿದೆ. ಅದೇ ಹೇಳಿದ್ದು, ಹಣ್ಣಾಗೋದು ಗೊತ್ತೇ ಆಗೋದಿಲ್ಲ. ಇದ್ರ ಸಿಪ್ಪೆ ಅಂತೂ ತುಂಬ ತೆಳುಗಿದೆ ನೋಡಿ, ಎಷ್ಟು ಈಸಿಯಾಗಿ ಬರ್ತಾ ಇದೆ. ಗಿಡನ ಪಾಟಲ್ಲಿ ಬೆಳೆಸಿದ್ದೀವಲ್ಲ, ಅದೇ ನಂಗೆ ತುಂಬ ಖುಷಿ. ಸೀತಾಫಲ ಥರನೇ ಇದೆ. ಹಣ್ಣಂತೂ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿತ್ತು. ದಾಳಿಂಬೆ ಹಣ್ಣು ನೋಡಿ ಎಷ್ಟೊಂದು ಬಿಟ್ಟಿದೆ ಅಂತ. ಸಣ್ಣ ಸಣ್ಣದೆಲ್ಲ ಸೀಲ್ ಬಿಟ್ಕೊಂಡಿದೆ. ಹಣ್ಣಂತೂ ಅವಾಗವಾಗ ಒಂದೊಂದು ಹಾರ್ವೆಸ್ಟ್ ಮಾಡ್ತಾ ಇರ್ತೀವಿ. ವೀಡಿಯೋ ಮಾಡೋಕ್ಕೆ ಹೋಗಲ್ಲ ಅಷ್ಟೇ. ಒಳಗಡೆ ಸೈಡ್ ಒಂದು ದಪ್ಪಗೆ ಬಿಟ್ಟಿದೆ. ಸೈಜ್ ಅಂತೂ ಸೂಪರ್ ಆಗಿದೆ. ಬನ್ನಿ, ನಿಮಗೆ ಹತ್ತಿರದಿಂದ ತೋರಿಸ್ತೀನಿ.
ಕಲರ್ ಅಂತೂ ಸೂಪರಾಗಿ ಬಂದಿದೆ. ಇನ್ನು ಸ್ವಲ್ಪ ದಿನ ಆದಮೇಲೆ ಇದನ್ನು ಹಾರ್ವೆಸ್ಟ್ ಮಾಡ್ತೀನಿ. ಎಷ್ಟು ಭಾರ ಇದೆ ಅಂದರೆ ಇದ್ರ ಕಡ್ಡಿನೇ ನೋಡಿ ಕೆಳಗಡೆ ನೇತಾಡ್ತಾ ಇದೆ. ಭಯ ಎಲ್ಲಿ ಕಟ್ಟಾಗೋಗುತ್ತೋ ಅಂತ. ಇದನ್ನಂತೂ ಡೈಲಿ ಚೆಕ್ ಮಾಡ್ತೀನಿ. ನೋಡಿ ಇವತ್ತು 3 ಹಣ್ಣು ತಂದಿಟ್ಟಿದ್ದಾರೆ, ಬಟ್ ಅಷ್ಟೊಂದು ಹಣ್ಣು ಆಗಿರಲಿಲ್ಲ, ಸ್ವಲ್ಪ ಕಾಯಿ. ಬ್ರಹ್ಮಕಮಲ ಹೂ ಅರಳಿದಾಗ ನಾವು ಮನೇಲಿರಲಿಲ್ಲ. ಬಂದು ನೋಡಿದಾಗ ಇದೆಲ್ಲ ಬಾಡೋಗಿತ್ತು. ಸಾಯಂಕಾಲ 6:30 7 ಗಂಟೆ ಅಷ್ಟರಲ್ಲಿ ಅರಳಕ್ಕೆ ಶುರು ಆಗುತ್ತೆ. ರಾತ್ರಿ ಎಲ್ಲ ಅರಳಿರುತ್ತೆ. ಒಂದು ಮೊಗ್ಗು ಮಾತ್ರ ಅರಳಿಲ್ಲ. ಉಳ್ದಿರೋದು ಎಲ್ಲ ಅರಳಿ ಬಾಡೋಗಿದಾಯ್ತು. 2 ದಿನ ಆಗೋಗಿದೆ. ಇದ್ರ ಮುಟ್ಟೋ ಸೌಭಾಗ್ಯ ನಂಗೆ ಸಿಕ್ತಲ್ಲ, ಅಷ್ಟೇ ಸಂತೋಷ. ಇನ್ನೊಂದು ಕಡೆ ಗಿಡ ಇದೆ ನೋಡಿ, ಅದರೊಳಗೆ 2 ಹೂ ಅರಳಿದ್ದು. ಸಣ್ಣ ಗಿಡದಲ್ಲಿ ಸಣ್ಣ ಪಕ್ಷಿಯೊಂದು ಗೂಡು ಕಟ್ಟಿದೆ ನೋಡಿ, ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಹೋದ ವರ್ಷವೂ ಇದೇ ಗಿಡದಲ್ಲಿ ಕಟ್ಟಿದ್ದು. ನಮ್ಮವರು ಚೆಕ್ ಮಾಡಿದ್ರು, ಒಳಗಡೆ 3 ಮೊಟ್ಟೆ ಇದೆ. ಪಕ್ಷಿಗಳು ಸೇಫ್ ಆಗಿರಲಿ ಅಂತ ಇದ್ರ ಅಕ್ಕಪಕ್ಕ 1-2 ಪಾಟ್ ಸೇರಿಸಿದ್ದಾರೆ. ಪಕ್ಷಿ ನಿಮಗೆ ತೋರಿಸ್ತೀನಿ ನೋಡಿ, ಊಟ ಉಳಿಕೊಂಡು ಎಲ್ಲ ಕಡೆ ಓಡಾಡ್ತಾ ಇದೆ. ತುಂಬ ಕಿಲಾಡಿ ಗೊತ್ತಾ, ನಮಗೂ ವಾಚ್ ಮಾಡ್ತಾ ಇರುತ್ತೆ. ಡ್ರ್ಯಾಗನ್ ಫ್ರೂಟ್ ಗಿಡದಲ್ಲಿ ಈ ವರ್ಷದ ಕಾಯಿ ಬಿಟ್ಟಿದೆ ನೋಡಿ. ಹೋದ ವರ್ಷ 3 ಬಿಟ್ಟಿದ್ದು, ಈಗ ಮೊದಲನೇದು 1 ಬಿಟ್ಟಿದೆ. ಗಿಡಕ್ಕೆ ಯಾವುದೇ ಥರ ಸಪೋರ್ಟ್ ಕೊಟ್ಟಿಲ್ಲ, ಸ್ವಲ್ಪ ದೂರ ಇಟ್ಟಿದ್ದೀವಿ, ಯಾರಿಗೂ ತಾಕಬಾರ್ದು ಅಂತ. ಮುಳ್ಳಿರುತ್ತಲ್ವ. ಈಗ ಹಸಿರು ಬಣ್ಣ, ತುಂಬ ಬೇಗನೆ ಕಲರ್ ಚೇಂಜ್ ಆಗುತ್ತೆ. ಕರಾಡೆ ಗಿಡದಲ್ಲಿ ಹಣ್ಣು ಬಿಡೋಕ್ಕೆ ಶುರು ಆಗಿದೆ. ಅಷ್ಟೊಂದೇನು ಕಾಣಿಸ್ತಾ ಇಲ್ಲ, ಬಟ್ ಸ್ವಲ್ಪ ಕಾಣಿಸೋಕ್ಕೆ ಶುರು ಆಗಿದೆ. ನೋಡೋಣ ಈ ಸಲ ಎಷ್ಟು ಹಣ್ಣು ಬಿಡುತ್ತೆ ಅಂತ. ಡಬಲ್ ಪೆಟಲ್ ಚಾಂದಿನಿ ಗಿಡದಲ್ಲಿ ಸುಮಾರು ಮೊಗ್ಗುಗಳು, ಹೂ ಒಂದೊಂದೇ ಬಿಡ್ತಾ ಇದೆ. ಮೊಗ್ಗುಗಳು ನೋಡಿ ಎಷ್ಟೊಂದಿದೆ ಅಂತ. ತುಂಬಾ ಪ್ರೀತಿಯಿಂದ ಇಷ್ಟಪಟ್ಟು ಮಾಡಿರೋ ಅಂಥ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.